2024ರಲ್ಲಿ ಮೇ 10ರಂದು ಅಕ್ಷಯ ತೃತೀಯ ಬಂದಿದೆ. ಭಾರತೀಯ ಹಬ್ಬಗಳಲ್ಲಿ ಅಕ್ಷಯ ತೃತೀಯ ಹಬ್ಬಕ್ಕೆ ಪ್ರತ್ಯೇಕವಾದಂತಹ ಸ್ಥಾನವಿದೆ. ಈ ಹಬ್ಬವನ್ನು ವೈಶಾಖ ಶುದ್ಧ ತದಿಯೆಂದು ಹಿಂದೂ ಧರ್ಮದಲ್ಲಿ ಆಚರಿಸುತ್ತಾರೆ. ಶಿವನ ಅನುಗ್ರಹದಿಂದ ಕುಬೇರ ಸಂಪತ್ತಿಗೆ ರಕ್ಷಕನಾಗಿ ನೇಮಕವಾದ ದಿನವನ್ನು ಮಹಾಲಕ್ಷ್ಮಿಯನ್ನು ಶ್ರೀಹರಿ ವಿವಾಹ ಮಾಡಿಕೊಂಡ ಶುಭ ದಿನವಾಗಿ ಶಾಸ್ತ್ರಗಳು ಹೇಳುತ್ತದೆ. ಈ ದಿನವನ್ನು ಲಕ್ಷ್ಮೀ ದೇವಿಯನ್ನು ಬಂಗಾರದಿಂದ ಅಲಂಕರಿಸಿ ಪೂಜಿಸಿದರೆ ಮನೆ ಸಿರಿ ಸಂಪತ್ತಿನಿಂದ ಇರುತ್ತದೆ ಎಂದು ನಂಬಿಕೆ. ವೈಶಾಖ ಮಾಸದಲ್ಲಿ ಶುಕ್ಲ ಪಕ್ಷ 3ನೇ ದಿನದಲ್ಲಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ದಿನದಲ್ಲಿ ಅನೇಕ ಶುಭ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ. ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಬಂಗಾರವನ್ನು ತೆಗೆದುಕೊಂಡರೆ ಅದು ಯಾವತ್ತಿಗೂ ಹಾಗೆ ನಿಮ್ಮ ಬಳಿ ಇರುತ್ತದೆ ಎಂದು, ಆರ್ಥಿಕ ಸಮಸ್ಯೆಗಳು ತೊಲಗಿ ಹೋಗುತ್ತದೆ ಎಂದು ಭಕ್ತರ ನಂಬಿಕೆ. ಬಂಗಾರ ಇಲ್ಲವೇ ಬೇರೆ ಏನೇ ವಸ್ತುಗಳನ್ನು ಕೊಂಡುಕೊಳ್ಳಲು ಅಕ್ಷಯ ತೃತೀಯ ತುಂಬಾ ಒಳ್ಳೆಯ ದಿನವೆಂದು ಹೇಳಲಾಗುತ್ತದೆ. ಈ ದಿನದಲ್ಲಿ ಬಂಗಾರ ಇಲ್ಲವೇ ಆಭರಣಗಳು, ಮನೆ, ಕಾರು ಇವುಗಳನ್ನು ಕೊಂಡುಕೊಳ್ಳುವುದು ಶುಭಪ್ರದವಾಗಿ ಭಾವಿಸುತ್ತಾರೆ. ಆದರೆ ಈ ದಿನ ಬಂಗಾರ ಕೊಂಡುಕೊಳ್ಳಲಿಲ್ಲ ಅಂದರೂ ಪರವಾಗಿಲ್ಲ. ಆದರೆ ಈ ಒಂದು ವಸ್ತುವನ್ನು ತಂದರೆ ಸಾಕು, ಕೋಟಿ ರೂಪಾಯಿಯ ಬಂಗಾರ ತೆಗೆದುಕೊಂಡ ಫಲಿತಾಂಶ ಲಭಿಸುತ್ತದೆ. ನಿಮಗೆ ಇರುವ ಕಷ್ಟಗಳೆಲ್ಲ ಹೋಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಅಕ್ಷಯ ತೃತೀಯ ದಿನ ಎಲ್ಲರೂ ಬಂಗಾರವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಬಂಗಾರಕ್ಕೆ ಬದಲಾಗಿ ಈಗ ಹೇಳುವ ವಸ್ತುಗಳನ್ನು ತೆಗೆದುಕೊಂಡರೆ ಒಳ್ಳೆಯದು ಎಂದು ಪಂಡಿತರು ಹೇಳುತ್ತಾರೆ. ಅಕ್ಷಯ ತೃತೀಯ ಅಂದ ಕೂಡಲೇ ಬಂಗಾರ, ಬೆಳ್ಳಿ ಇಲ್ಲ ಯಾವುದಾದರೂ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸುವುದು ಅನ್ನುವುದು ಆಚಾರವಾಗಿ ಭಾವಿಸುತ್ತಾರೆ. ಆದರೆ ಹಣ ಇರುವವರು ಬಂಗಾರವನ್ನು ಖರೀದಿಸುವುದು. ಆದರೆ ಕೆಲವರು ಆ ದಿನ ಅಕ್ಷಯ ತೃತೀಯ ಅಂದರೆ ಬಂಗಾರವನ್ನು ಖರೀದಿಸಲೇಬೇಕು ಎಂದು ಹೇಳಿ ಸಾಲ ಮಾಡಿ ಬಂಗಾರವನ್ನು ಖರೀದಿಸುತ್ತಾರೆ. ಆ ರೀತಿ ಬಂಗಾರ ಖರೀದಿಸುವುದರಿಂದ ನಿಮಗೆ ಐಶ್ವರ್ಯ ಲಭಿಸುವುದಿಲ್ಲ, ಸಾಲಬಾಧೆಗಳು ಹೆಚ್ಚಾಗಿ ಹೋಗುತ್ತದೆ. ಈ ಅಕ್ಷಯ ತೃತೀಯ ವೈಶಾಖ ಮಾಸದಲ್ಲಿ ಶುಕ್ಲ ಪಕ್ಷ 3ನೇ ದಿನದಲ್ಲಿ ಬರುತ್ತದೆ. ಈ ಹಬ್ಬ ಮುಖ್ಯವಾಗಿ ಮಹಿಳೆಯರಿಗೆ ತುಂಬಾ ಇಷ್ಟ. ಈ ದಿನ ಸಿರಿ ಸಂಪತ್ತನ್ನು ಪ್ರಸಾದಿಸುವ ಶ್ರೀ ಮಹಾಲಕ್ಷ್ಮಿ ದೇವಿಯನ್ನು ಎಲ್ಲರೂ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸುತ್ತಾರೆ. ತುಂಬಾ ಜನರು ಈ ದಿನ ಬಂಗಾರವನ್ನು ಖರೀದಿಸುತ್ತಾರೆ. ಅಕ್ಷಯ ಅಂದರೆ ಮುಗಿದು ಹೋಗದೆ ಇರುವಂಥದ್ದು ಎಂದು ಅರ್ಥ. ಈ ದಿನ ಬಂಗಾರ ಖರೀದಿಸಿದರೆ ಲಕ್ಷ್ಮೀ ದೇವಿ ಯಾವಾಗಲೂ ತಮ್ಮ ಮನೆಯಲ್ಲಿ ಇರುತ್ತಾಳೆ ಎಂದು ನಂಬುತ್ತಾರೆ. ಬಂಗಾರ ಭೂಲೋಕದಲ್ಲಿ ಮೊದಲ ಬಾರಿಗೆ ಗಂಡಕಿ ನದಿಯಲ್ಲಿ ಸಾಲಗ್ರಾಮದ ಗರ್ಭದಿಂದ ವೈಶಾಖ ಶುದ್ಧ ತದಿಯ ದಿನ ಉದ್ಭವಿಸಿತು. ಅದಕ್ಕೆ ಈ ದಿನವನ್ನು ಅಕ್ಷಯ ತೃತೀಯ ಎಂದು ಆಚರಿಸುತ್ತಾರೆ. ಬಂಗಾರಕ್ಕೆ ಹಿರಣ್ಮಯಿ ಅನ್ನುವಂತಹ ಹೆಸರು ಇದೆ. ಅಕ್ಷಯ ಅಂದರೆ ಕರಗಿ ಹೋಗದೆ, ಕ್ಷೀಣಿಸದೆ ಶಾಶ್ವತವಾಗಿ ಇರುವಂಥದ್ದು. ಹಾಗಾಗಿ ಈ ದಿನದಲ್ಲಿ ಪ್ರತಿಯೊಬ್ಬರು ಆಭರಣಗಳು, ಸ್ಥಳಗಳು ಖರೀದಿಸುತ್ತಾರೆ. ಅಕ್ಷಯದ ತೃತೀಯ ದಿನ ಬಂಗಾರವನ್ನು ಖರೀದಿಸಲಿಲ್ಲ ಅಂದರೂ ಉಪ್ಪು, ಅರಿಶಿಣ, ಕುಂಕುಮವನ್ನು ಖರೀದಿಸಿ ಲಕ್ಷ್ಮೀದೇವಿಯ ಫೋಟೋ ಮುಂದೆ ಇಡುವುದರಿಂದ ನಿಮಗೆ ಇರುವಂತಹ ಸಮಸ್ಯೆಗಳು ದೂರ ಆಗಿ ಐಶ್ವರ್ಯವಂತರಾಗುತ್ತಾರೆ. ಆರ್ಥಿಕ ಸಮಸ್ಯೆಗಳು ದೂರ ಹೋಗುತ್ತದೆ. ಅಕ್ಷಯ ತೃತೀಯ ಅಂದರೆ ಅಕ್ಷಯವಾದ ಫಲ ಕೊಡುವಂತಹ ತದಿಯ ಎಂದು ಅರ್ಥ. ಈ ದಿನ ಮಾಡುವಂತಹ ದಾನಕ್ಕೆ ಅಕ್ಷಯವಾದ ಫಲ ಲಭಿಸುತ್ತದೆ. ಈ ದಿನ ನೀವು ಒಂದು ಹಣ್ಣನ್ನು ದಾನ ಮಾಡಿದರೆ ಅಕ್ಷಯವಾದ ಫಲ ಬರುತ್ತದೆ, ಆನಂದಮಯವಾದ ಫಲಿತಾಂಶ ಲಭಿಸುತ್ತದೆ. ಈ ದಿನ ನೀರು ತುಂಬಿದ ಮಡಿಕೆ, ವಾಟರ್ ಬಾಟಲ್ಗಳನ್ನು ದಾನ ಮಾಡಿದರೆ ಒಳ್ಳೆಯ ಫಲಿತಾಂಶ ಲಭಿಸುತ್ತದೆ. ಈ ದಿನ ಮನೆಯನ್ನು ಶುಚಿಯಾಗಿ ಇಡಬೇಕು. ಗಂಡ ಹೆಂಡತಿ ಮನೆಯಲ್ಲಿ ಜಗಳವನ್ನು ಆಡಬಾರದು. ಉಗುರುಗಳನ್ನು ಕತ್ತರಿಸುವುದು, ಕೂದಲು ಕತ್ತರಿಸುವುದು ಮಾಡಬಾರದು. ಹೀಗೆ ಮಾಡಿದರೆ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತದೆ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.